ಕೋಳಿ ಲಾಸ್ಟ್ ದಿನ ಮುದ್ದು ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ವಿ ನಮ್ಮ ಅಜ್ಜಿ ಮನೆಗೆ. ಅವ್ರ ಮನೆಯಲ್ಲಿ ಇವಾಗ ದೇವ್ರು ಕರೆಸ್ತಾರೆ, ಹಾಗೆ ನಾಳೆ ಬಾಡೂಟ ಇದೆ. ಆ್ಯಂಡ್ ಊರಿಗೆಲ್ಲ ದೇವ್ರು ಮಾಡಿದಾಗ ಅವ್ರ ಕಡೆ ಏನು ಅಂದರೆ ಮರಿ ಕಟ್ಸಿ ಊಟ ಹಾಕ್ಸ್ತಾರೆ. ಸೊ ನಾಳೆ ಅದಿದೆ. ಆ್ಯಂಡ್ ಇವತ್ತು ಬಂದ್ಬಿಟ್ಟು ದೇವ್ರ ಪೂಜೆ ಅದು ಇದು ಎಲ್ಲ ಇರುತ್ತೆ. ಸೊ ನಾನಂತೂ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಇವತ್ತು ಸಾಫ್ಟ್ ಆಗಿರೋಂಥ ಕಾಟನ್ ಮೆಟೀರಿಯಲ್ ಚೂಡಿದಾರ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹೊರಗಡೆ ತುಂಬಾ ಬಿಸಿಲು, ಅದಕ್ಕೋಸ್ಕರ ಸಾಫ್ಟ್ ಆಗಿರಲಿ, ಕಂಫರ್ಟಬಲ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ಒಂದು ಕುರ್ತಾನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸಮ್ಮರಲ್ಲಿ ಕಾಟನ್ ಬಳಸೋದು, ಕಾಟನ್ ಡ್ರೆಸ್ಸಸ್ಗಳನ್ನ ಬಳಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇವಾಗ ವಿಪರೀತ ಸೆಕೆ ಇದೆ. ಬೆಂಗಳೂರು ವೆದರ್ ಅಂತೂ ಲೈಕ್ ಈಚೆ ಹೋದ್ರೇ ಫುಲ್ಲು ಸ್ವೆಟ್ ಆಗಿಬಿಡ್ತೀವಿ, ಆ ಥರ ಇದೆ ವೆದರು. ಎಲ್ಲರೂ ಅಷ್ಟೇ ಹೈಡ್ರೇಟ್ ಆಗಿರಿ, ಈ ವೆದರಲ್ಲಿ ಚೆನ್ನಾಗಿ ನೀರು ಕುಡೀರಿ, ಹಾಗೆಯೇ ಕಾಟನ್ ಕ್ಲಾತ್ಸ್ಗಳನ್ನೇ ಯೂಸ್ ಮಾಡಿ. ಆ್ಯಂಡ್ ಇವಾಗ ರೆಡಿ ಆಗಿದ್ದೀನಿ, ಹರಿ ಕೂಡ ರೆಡಿ ಆಗಿದೆ. ನಾನು ಹರಿ ಇವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ, ಬೇಗನೆ ಬನ್ನಿ ಅಂತ ಹೇಳಿದ್ದಾರೆ. ನಾನು ನಾಳೆ ಚೆನ್ನೈಗೆ ಹೊರಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರನೇ ಇವತ್ತೇ ಹೋಗಿ ನೈಟ್ ಅಷ್ಟರಲ್ಲೆಲ್ಲ ವಾಪಸ್ ಬರಬೇಕು. ನಾಳೆ ಅರ್ಲಿ ಮಾರ್ನಿಂಗ್ ನನಗೆ ಟ್ರೈನ್ ಇದೆ. ಸೊ ನಾನು ಚೆನ್ನೈಗೆ ಹೋಗೋದ್ರಿಂದ ಇವತ್ತೇ ಹೋಗಿ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳಿ ಆದಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅವರು ಏನು ಮಾಡ್ತಾರೆ ಅಂತ ಹೇಳಿ. ನಾನು ಫಸ್ಟ್ ಟೈಮ್ ಇದೆಲ್ಲ ನೋಡ್ತಾ ಇರೋದು. ಆ್ಯಂಡ್ ನಮ್ಮೂರ ಕಡೆ ಈ ಥರ ದೇವರೆಲ್ಲ ಮಾಡೋದು ಸ್ವಲ್ಪ ನೋಡಿದ್ದೀನಿ ಅಷ್ಟೇ. ಬಟ್ ನಮ್ಮ ಅಜ್ಜಿ ಮನೆಯಲ್ಲಿ ಯಾವಾಗಲೂ ಮಾಡ್ತಾರಂತೆ, ಅವರು ಅವಾಗವಾಗ ಅರ್ಕೆ ಹೊತ್ಕೊಂಡಿದ್ರೆ ಅಂತಾರೆ ಎಲ್ಲ. ನಾಳೆ ಇಬ್ರು ಸೊಸೆಂದ್ರು ಇರಲ್ಲ. ಸೊ ಅಜ್ಜಿ ತುಂಬ ಬೇಜಾರು ಮಾಡ್ಕೊಬಿಟ್ರು, ಇಬ್ರು ಇರಲ್ವಾ, ಸೊ ನೆಕ್ಸ್ಟ್ ಟೈಮ್ ಹೋಗೋಕ್ಕಾಗಲ್ವಾ ಅಂತ. ಬಟ್ ನಮ್ಮ ಕೆಲ್ಸದ ವಿಷಯವಾಗಿರೋದ್ರಿಂದ ಸೊ ನಾವು ಅದನ್ನು ಪೋಸ್ಟ್ಪೋನ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನಿವತ್ತು ಹೋಗ್ತೀನಿ. ಅವರು ವಾಪಸ್ ಬಂದಮೇಲೆ ಯಾವಾಗಾದರೂ ಅಜ್ಜಿ ಮನೆಗೆ ಹೋಗಿ ಬರ್ತಾರೆ. ಸೊ ಇವಾಗ ಆಲ್ರೆಡಿ ಲೇಟ್ ಆಗಿದೆ, ಹೊರಡಬೇಕು, ಏನಾದರೂ ಕೆಲಸಗಳಿರ್ತವೆ ಅಲ್ಲಿ. ಆ್ಯಂಡ್ ಅಮ್ಮ ಅವರೆಲ್ಲನೂ ಸಂಜೆ ಅಷ್ಟರಲ್ಲಿ ಅವರೆಲ್ಲ ಬರ್ತಾರೆ. ಸೊ ಸ್ಟೇ ಟ್ಯೂನ್ಡ್. ಹೇಗಿರುತ್ತೆ ನಮ್ಮ ಅಜ್ಜಿ ಮನೆ ಫಂಕ್ಷನ್ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಊರಿಗೆ ಹೋಗೋದಕ್ಕೆ ನಾನು ನನ್ನ ಹಸ್ಬೆಂಡು ಇಬ್ಬರು ರೆಡಿ ಆಗಿದ್ದೇವೆ. ಆ್ಯಂಡ್ ಇವಾಗ ಬಿಸಿಲಲ್ಲಿ ಆಲ್ಮೋಸ್ಟ್ 12 ಗಂಟೆ ಆಯಿತು, ಹೊರಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಬಿಸಿಲಿದೆ. ಇನ್ನೇನು 12:15 ಆಗೇ ಹೋಯಿತು ನಾವು ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ. ಒಂಥರ ಖುಷಿ ನಾವು ಯಾವಾಗ ಊರಿಗೆ ಹೋಗ್ಬೇಕಂದ್ರೂ ವಿಧಾನಸೌಧ ನೋಡಿಕೊಂಡೇ ಹೋಗ್ತೀವಿ, ನೋಡಿಕೊಂಡೇ ಬರ್ತೀವಿ. ಆ್ಯಂಡ್ ಒಂಥರ ನಾನು ಮುಂಚೆ ನಾನು ನಾಗರಬಾವಿ ಸೈಡ್ ಇದ್ದಾಗ ವಿಧಾನಸೌಧ ಸೈಡ್ ಬರ್ತಾನೆ ಇರಲಿಲ್ಲ. ಇವಾಗ ಊರಿಗೆ ಹೋಗಬೇಕಾದ್ರೆ ಬರಬೇಕಾದ್ರೆಲ್ಲ ವಿಧಾನಸೌಧ ಮುಂದೆನೇ ಓಡಾಡಿ ಅಭ್ಯಾಸ ಆಗಿ ಡೈಲಿ ಹೋಗಬೇಕಾದ್ರೆಲ್ಲ ವಿಧಾನಸೌಧ ನೋಡ್ಕೊಂಡು ಹೋಗ್ತೀವಿ. ಆ್ಯಂಡ್ ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ಅಲ್ವಾ ವಿಧಾನಸೌಧ. ಈ ಬಿಸಿಲಿಗೆ ನನಗಂತೂ ತುಂಬ ಬಾಯಾರಿಕೆ ಆಗಿತ್ತು. ಅದಕ್ಕೆ ನಾವು ಎಳ್ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಒಂದು ಎಳ್ನೀರು ಕುಡ್ದಾದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಹಾಗೆ ನಾವು ಅಜ್ಜಿ ಮನೆ ಕಡೆ ಕೂಡ ಬಂದ್ವಿ. ಈಗ ನಮ್ಮ ಅಜ್ಜಿ ಮನೆಗೆ ಬಂದ್ವಿ ಗೈಸ್. ಪೆಂಡಲೆಲ್ಲ ಹಾಕ್ತಿದ್ದಾರೆ ನೋಡ್ಬೋದು. ಪೆಂಡಲೆಲ್ಲ ಹಾಕಿ ರೆಡಿ ಮಾಡಿಬಿಟ್ಟಿದ್ದಾರೆ. ಇದೇ ನಮ್ಮ ಅಜ್ಜಿ ಮನೆ. ಅಜ್ಜಿ ಮನೆಗೆ ರೀಚ್ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ನೀರೆಲ್ಲ ಕುಡಿದು, ತುಂಬ ಬಿಸಿಲಿರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಿ, ಹಾಗೆಯೇ ಸ್ವಲ್ಪ ಊಟ ಕೂಡ ಮಾಡಿಕೊಂಡು ಕೂತಿದ್ವಿ. ಹಾಗೆ ಮಾತಾಡಿಕೊಂಡು ಕೂತಿದ್ವಿ. ಇನ್ನು ಸ್ವಲ್ಪ ಜನ ಇನ್ನೂ ಬರಬೇಕಿತ್ತು. ಹಾಗೆ ನಾವೇ ಫಸ್ಟ್ ಹೋಗಿರೋದ್ರಿಂದ ಎಲ್ಲನೂ ನೋಡ್ತಾ ಇದ್ವಿ, ಏನೇನೆಲ್ಲ ಪ್ರಿಪ್ರೇಷನ್ ನಡೀತಿದೆ ಹಬ್ಬಕ್ಕೆ ಅಂತ ಹೇಳಿ. ಹಾಗೆ ಸಂಜೆ ದೇವ್ರನ್ನ ಕರೆಸೋದ್ರಿಂದ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರು ಅಜ್ಜಿ ಮತ್ತು ನಾಗು ಅತ್ತೆ ಎಲ್ಲರೂ. ಆ್ಯಂಡ್ ಒಂಥರ ನನಗೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ನೀವು ನೋಡ್ಬೋದು ಎಲ್ಲನೂ ರೆಡಿ ಮಾಡಿಟ್ಟಿದ್ದಾರೆ, ಕಳಶ, ದೀಪ, ಹಾಗೆಯೇ ಅಡುಗೆಗೆ ಏನೇನು ಐಟಮ್ಸ್ ಬೇಕು ಎಲ್ಲನೂ ಅಷ್ಟೇ. ಹಾಗೆ ಪೆಂಡಲೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದಾರೆ. ಯಾಕಂದರೆ ಈವ್ನಿಂಗ್ ದೇವ್ರ ಕರೆಸಾದ್ಮೇಲೆ ಅಲ್ಲಿ ಸ್ವಲ್ಪ ಊಟದ ವ್ಯವಸ್ಥೆನೂ ಮಾಡಿರ್ತಾರೆ, ನೈಟೆಲ್ಲ ಉಳ್ಕೊಳ್ಳೋ ಜನಗಳಿಗೆ. ಹಾಗೆ ಮನೆಗೆ ದೇವ್ರು ನೋಡೋಕ್ಕೆ ಬರೋ ಅಂಥ ಜನರಿಗೆ ಊಟದ ವ್ಯವಸ್ಥೆ ಕೂಡ ಮಾಡ್ತಿದ್ದಾರೆ. ನಾಳೆಗೆ ನಾನ್ ವೆಜ್ ಊಟ ಇರುತ್ತೆ, ನಾನಿರೋದಿಲ್ಲ. ನಾನು ತುಂಬ ಮಿಸ್ ಮಾಡ್ಕೋತೀನಿ ನಾನ್ ವೆಜ್ ಊಟ. ಹಾಗೆಯೇ ಹರಿ ಕೂಡ ಯಶು ಜೊತೆ ಎಲ್ಲ ಟೈಮ್ ಪಾಸ್ ಮಾಡ್ತಿದ್ರು.
ಯಾಕಂದರೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನಾವೇ ಮುಂಚೆ ಹೋಗಿರೋದ್ರಿಂದ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಸ್ವಲ್ಪ ಅದು ಇದು ಹೆಲ್ಪ್ ಮಾಡಿಕೊಂಡು ಮಾಡ್ತಾಯಿದ್ವಿ. ಆ್ಯಂಡ್ ಈ ಒಂದು ನಾಟಿ ಕೋಳನ್ನು ದೇವರಿಗೆ ಬಲಿ ಕೊಡ್ತಾರೆ. ಲೈಕ್ ಏನಂದರೆ ದೇವ್ರಿಗೆ ಒಪ್ಸೋದು ಅಂತ ಹೇಳ್ತಾರೆ. ಹಾಗೆ ತಾತ ಅರಿಗೆ ಮತ್ತು ಅವ್ರ ಕಸಿನ್ಸ್ ಎಲ್ಲ ಚಿಕ್ಕ ವಯಸ್ಸಿಂದ ತಿನ್ಕೊಂಬಂದಿರೋ ಅಂತ ಚಕ್ಲಿ, ಫೇಮಸ್ ಚಕ್ಲಿ ಇಂದು ಅದು ಸಿಗೋದು ನಮ್ಮ ಊರಲ್ಲಿ. ಸೊ ಅದನ್ನು ತಗೊಬಂದಿದ್ರು, 500 ರೂಪಾಯಿಗೆ ತೊಗೊಬಂದಿದ್ರು. ಯಾವಾಗ್ಲೂ ಚಕ್ಲಿ ಕೇಳ್ತಾರೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ ಇದು. ಹಾಗೆಯೇ ಈ ಒಂದು ಚಕ್ಲಿ ಮುಂಚೆ 5 ರೂಪಾಯಿ ಇತ್ತಂತೆ. ಸೊ ಇವಾಗ 15 ರೂಪಾಯಿ ಆಗಿದೆ. ಒಂದಷ್ಟು ಚಕ್ಲಿ ತಂದಿದ್ರು, ತಿನ್ಕೊಂಡು ಈಚೆನೆ ಕೂತಿದ್ದೆ. ಯಾಕಂದರೆ ತುಂಬ ಬಿಸಿಲಿತ್ತು, ಚೆನ್ನಾಗಿ ಗಾಳಿ ಬರ್ತಿತ್ತು ಅಂತ ಕೂತಿದ್ವಿ. ಹಾಗೆ ಅಜ್ಜಿ ಎಲ್ಲ ಹೂವು ಕಟ್ತಿದ್ರು. ಹಾಗೆ ನನಗೂ ಕೂಡ ಹೇಳ್ಕೊಟ್ರು. ನಾನು ಕೂಡ ಟ್ರೈ ಮಾಡಿದೆ, ಬಟ್ ನನಗೆ ಸರಿಯಾಗಿ ಕಟ್ಟೋದಕ್ಕೆ ಬರಲಿಲ್ಲ, ಹೆಲ್ಪ್ ಮಾಡ್ತಾ ಇದ್ದೆ. ಹಾಗೆಯೇ ಎಲ್ಲ ಸ್ಟಾಕ್ ಎಲ್ಲ ಬರ್ತಾ ಇತ್ತು 1 by 1. ನಾನು ಮಲ್ಲಿಗೆ ಹೂವು ನಮ್ಮ ಅತ್ತೆ ಬಿಡಿಸಿಟ್ಟಿದ್ದನ್ನ ತೊಗೊಬಂದಿದ್ರು. ನಾನು ಅದನ್ನು ಪೋಣಿಸ್ತಾ ಇದ್ದೆ, ದಿಂಡು ಥರ ಮಾಡಿಟ್ಟಿದ್ದೆ. ನನಗದು ತುಂಬ ಖುಷಿ ಆಯಿತು, ಇಷ್ಟು ಚೆನ್ನಾಗಿ ದಿಂಡು ಕಟ್ಟಿದ್ದೆ ಅಂತ ಹೇಳಿ. ಆ್ಯಂಡ್ ಎಲ್ಲರೂ ಕೂಡ ಬಂದಿದ್ದರು, ಅವರವರ ಕೆಲಸದಲ್ಲಿ ಅವರು ಬ್ಯುಸಿಯಾಗಿದ್ದರು. ನಮ್ಮ ಆಂಟಿನೂ ಅಷ್ಟೇ. ಹಾಗೆಯೇ ದೇವ್ರ ಮನೆ ಅಲಂಕಾರ ಎಲ್ಲ ಮಾಡಿದರು ನಮ್ಮ ನಾಗೋತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಆ್ಯಂಡ್ ಒಂಥರ ಒಳ್ಳೆ ವೈಬ್ ಬರ್ತಾಯಿತ್ತು. ಹಾಗೆ ನಮ್ಮ ಅತ್ತೆ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈವ್ನಿಂಗ್ ಆಗ್ತಾ ಬಂತು, ಆಲ್ಮೋಸ್ಟ್ ಈವ್ನಿಂಗ್ ಆಗಿಬಿಟ್ಟಿತ್ತು. ಹಾಗೆಯೇ ಇನ್ನೇನು ದೇವ್ರನ್ನ ಕರೆಸೋ ಟೈಮ್. ಸೊ ಬಾಗಿಲೆಲ್ಲ ತೊಳೆದು ರಂಗೋಲಿ ತುಂಬ ಚೆನ್ನಾಗಿ ಹಾಕ್ತಾರೆ ನಮ್ಮ ಅತ್ತೆ. ಹಾಗೆ ನಾವು ಎಲ್ಲರ ಹತ್ರನೂ ಮಾತಾಡ್ಕೊಂಡು ಕೂತಿದ್ವಿ. ಹಾಗೆ ನಮ್ಮ ಮುದ್ದುಗೆ ಬೇಜಾರಾಗ್ತಿತ್ತು ಅಂತ ಹೇಳಿ ಅವನನ್ನು ವಂಡರ್ಲಾಗೆ ಕರ್ಕೊಂಡು ಬಂದಿದ್ವಿ. ಹಾಗೆಯೇ ಗಂಗಾ ಸಮೋಸ ಕೇಳಿದ್ರು. ಸೊ ಅವರಿಗೆ ಸಮೋಸ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮುದ್ದನ್ನು ಕರ್ಕೊಂಡು ಒಂದು ರೌಂಡ್ ಹೊಡೆದಂಗೆ ಆಗುತ್ತೆ. ಅವನಿಗೂ ಪಾಪ ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಅನಿಸ್ತಿರುತ್ತೆ ಅಂತ ಅಂದ್ಬಿಟ್ಟು ನಾನು ಹರಿ ಮುದ್ದು 3 ಜನನೂ ಬಂದಿದ್ವಿ. ಹಾಗೆಯೇ ಅವ್ನ ಖುಷಿ ನೋಡ್ಬೋದು, ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದಾನೆ ಅಂತ ಹೇಳಿ. ಹಾಗೆ ನಾವು ಮುದ್ದು ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಸಮೋಸ ಎಲ್ಲ ತಿಂದ್ವಿ. ಆ್ಯಂಡ್ ಒಂಥರ ಚೆನ್ನಾಗಿತ್ತು. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ವಂಡರ್ಲಾ ಒಳಗೆ ಬಂದಿರೋದು. ಆ್ಯಂಡ್ ತುಂಬ ವರ್ಷದಿಂದ ಹರಿನ ಕೇಳ್ತಾ ಇದ್ದೀನಿ ಕರ್ಕೊಂಡು ಹೋಗು ಅಂತ. ಆ್ಯಂಡ್ ಫೈನಲಿ ಮನೆಗೆ ವಾಪಸ್ ಬಂದ್ವಿ. ಅಷ್ಟರಲ್ಲಿ ದೇವರು ಕೂಡ ಕರೆಸಿದ್ರು, ಎಲ್ಲರೂ ನಿಂತ್ಕೊಂಡಿದ್ವಿ. ನನಗಂತೂ ಒಂಥರ ಗೂಸ್ ಬಂಪ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಟಮಟೆ ಸೌಂಡು, ಹಾಗೆಯೇ ದೇವ್ರನ್ನ ಕರ್ಕೊಂಬರ್ತಾ ಇದ್ದಾರೆ. ಹಾಗೆಯೇ ದೇವ್ರ ಮೈ ಮೇಲೆ ಬಂದಿತ್ತು ಪೂಜಾರಿಗೆ. ಅದೆಲ್ಲ ನೋಡಿ ನನಗೆ ಒಂಥರ ಗೂಸ್ ಬಂಪ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆ್ಯಂಡ್ ಒಂಥರ ತುಂಬ ಖುಷಿನೂ ಅನಿಸ್ತಾಯಿತ್ತು. ಪ್ರತಿಯೊಂದನ್ನು ನೋಡ್ತಾ ಇದ್ದೆ ನಾನು, ಹೇಗೆ ಮಾಡ್ತಾರೆ, ಹೇಗೆ ಇವರು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿ. ಹಾಗೆಯೇ ದೇವರನ್ನು ಕೂಡ ಇರಿಸಿ ದೇವರಿಗೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಈ ಒಂದು ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡ್ಬೋದು. ಊರಿನ ಕಡೆ ಇದು ತುಂಬಾ ಜಾಸ್ತಿ ಮಾಡ್ತಾರೆ. ದೇವರನ್ನು ಕರೆಸೋದಾಗಿರ್ಬೋದು, ಹಾಗೆ ಏನಾದರೂ ಹರಕೆ ಹೊತ್ಕೊಂಡಿದ್ರೆ ಈ ಥರ ಒಂದು ಹಬ್ಬವನ್ನು ಮಾಡ್ತಾರೆ. ಹಾಗೆಯೇ ಮರಿ ಕಟ್ಸೋದು ಇದೆಲ್ಲ ಮಾಡ್ತಾರೆ. ಸೊ ನನಗಂತೂ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು. ಒಂದು ರೀತಿ ಇದೆಲ್ಲ ನನಗೆ ಹೊಸದು ಕೂಡ. ನಾನು ಇದು ಯಾವುದನ್ನು ಕಂಪ್ಲೀಟಾಗಿ ನಾನು ನೋಡಿಲ್ಲ. ಹಾಗೆ ಕಲಶ ಎಲ್ಲ ಎತ್ಕೊಂಡು ಹೋಗಬೇಕು. ದೇವರನ್ನ ರೋಡ್ ಎಂಡಿಂದ ನಮ್ಮ ಮನೆಗೆವರೆಗೂ ಹೋಗೋವರೆಗೂ ತಮಟೆ ಎಲ್ಲ ಬಾರಿಸ್ಕೊಂಡು ಹಾಗೆ ಕಲಶ ಎಲ್ಲ ಹೊತ್ಕೊಂಡು ಬರಬೇಕಾಗತ್ತೆ.
ದೇವರಿಗೆ ಆರತಿ ಎಲ್ಲ ಮಾಡಿ ಮನೆ ಒಳಗೆ ಕರ್ಕೊಂಡು ಬಂದು ಮನೆಯಲ್ಲಿ ಕೂರಿಸ್ತಾರೆ. ಸೊ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.